ನಮ್ಮ ಹೆಸರು ಬಂದು ಅಭಿಷೇಕ್ ಅಂತ. ನಮ್ಮೂರು ಬಂದು ಕಲ್ಕುಂದ ಗ್ರಾಮ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು. ನಮ್ಮ ನರ್ಸರಿ ನೇಮು ವಿಜಯ್ ನರ್ಸರಿ. ನಮ್ಮ ಹತ್ರ ಎಲ್ಲಾ ತರದ ವಿಧಗಳ ಹಣ್ಣಿನ ಸಸಿಗಳು, ವಿಜಯ್ ಪ್ಲಾಂಟ್ ನರ್ಸರಿ. ನಮ್ಮ ಹತ್ರ 150 ವೆರೈಟಿ ಹಣ್ಣಿನ ಗಿಡಗಳು ದೊರೆಯುತ್ತದೆ. ನಮ್ ಬಟರ್ ಫ್ರೂಟ್ ಇದೆ, ಮ್ಯಾಂಗೋ ಇದೆ, ಮೆಕಡೋಮಿಯಾ ಇದೆ, ಹಲ್ಸಿದೆ, ಆರೆಂಜ್ ಇದೆ, ಮೂಸಂಬಿ ಇದೆ, ಆಪಲ್ ಇದೆ. ಎಲ್ಲಾ ತರದ ಎಲ್ಲಾ ವೆರೈಟಿ ವಿಧಗಳು ಹಣ್ಣಿನ ಗಿಡಗಳು ದೊರೆಯುತ್ತದೆ ನಮ್ಮ ಹತ್ರ. ಇದು ಬಟರ್ ಫ್ರೂಟ್ ನಾವು ಸ್ಟಾರ್ಟ್ ಮಾಡಿ 8 ವರ್ಷ ಆಗಿದೆ. ಇದು ಬಂದು ಮೆಕ್ಸಿಕನ್ ಆಶ್ ಅಂತ. ಇದೇನ್ ವೆರೈಟಿ ಅಂದ್ರೆ ಇದು 1 kg ಬಂದು ಇದು 600 ರೂಪಾಯಿ ಇದೆ. ಇದನ್ನ ಮಾಡಿದ್ರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇದೆ, ಒಳ್ಳೆ ತಳಿ. ಇದು ಒಳ್ಳೆ ತಳಿ, ಇಳುವರಿ ಚೆನ್ನಾಗಿದೆ. ಅದಾದ್ಮೇಲೆ ಇದು ಬಂದು ಕೊಡೈಕೆನಾಲ್ ವೆರೈಟಿ ಅಂತ. ಇದು ಮಾಮೂಲಿ 1 kg ಪ್ಯಾಕೆಟ್ ಅಲ್ಲಿ ಬರುತ್ತೆ. ಇದು ಬಂದು ಗಿಡ ಬಂದು 100 ರೂಪಾಯಿ ಇದೆ. ಇದು ಇಳುವರಿ ಚೆನ್ನಾಗಿದೆ. ಇದೆಲ್ಲ 1 ವಾರ 15 ದಿವಸ ಇಕ್ಕೊಂಬಹುದು. ಇದರಲ್ಲಿ ಟೋಟಲ್ ಆಗಿ 2 ವೆರೈಟಿ ಇದರಲ್ಲೂ ಬರುತ್ತೆ. ಏನಪ್ಪಾ ಅಂತಂದ್ರೆ ಈ ನಾರ್ಮಲ್ ಮಡಿಕೇರಿ ವೆರೈಟಿ ಇದೆ, ಕೊಡೈಕೆನಾಲ್ ವೆರೈಟಿ ಇದೆ, ಮತ್ತೆ ವೆಂಗ್ರಿಲಾ ಅಂತ ಅದು ವೆರೈಟಿ ಇದೆ. ಇದರಲ್ಲೂ ಸುಮಾರು ವೆರೈಟಿಗಳಿದೆ ನಮ್ಮ ಹತ್ರ. 5-6 ವೆರೈಟಿ ಇದೆ ಬಟರ್ ಫ್ರೂಟ್ ಅಲ್ಲಿ. ಸರ್ ಇದು ಇವಾಗ ಒಂದ್ಸಲ ರೈತ ತಗೊಂಡೋಗಿ ಹಾಕಿದ್ರೆ ಸೊ ಯಾವಾಗ ಬರುತ್ತೆ ಸರ್ ಈಲ್ಡ್ ಎಲ್ಲ? 2.5 ವರ್ಷಕ್ಕೆಲ್ಲ ಈಲ್ಡ್ ಸ್ಟಾರ್ಟ್ ಆಗುತ್ತೆ. 2.5 ವರ್ಷಕ್ಕೆಲ್ಲ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾವು ಇಲ್ಲಿ ಮೈಸೂರು ಸರೌಂಡಿಂಗ್ ಅಲ್ಲೆಲ್ಲ ಕೊಟ್ಟಿದ್ದೀನಿ. ಈಲ್ಡ್ ಎಲ್ಲ ಸ್ಟಾರ್ಟ್ ಆಗಿದೆ. ಮೈಸೂರಲ್ಲೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ. ಸೊ ಯಾವ್ದು ಸರ್ ಮೂವಿಂಗ್ ಇರೋದು? ಯಾವ್ದು ಸರ್ ಜಾಸ್ತಿ? ಸರ್ ನಮ್ಮ ಹತ್ರ ಮೂವಿಂಗ್ ಕೊಡೈಕೆನಾಲ್ ವೆರೈಟಿ ಇದೆ, ಮಡಿಕೇರಿ ವೆರೈಟಿನೂ ಮೂವಿಂಗ್ ಇದೆ. ಇವಾಗ ಆಶ್ ಅನ್ನಲ್ಲ ಸರ್, ಅದು ಮೂವಿಂಗ್ ಇದೆ. ಅದೆಲ್ಲ ನಾವು ಬುಕ್ಕಿಂಗ್ ಮಾಡ್ಕೊಂಡೇ ಮಾಡೋದು. ಅದೆಲ್ಲ ಕ್ವಾಂಟಿಟಿ ಬಲ್ಕ್ ಕ್ವಾಂಟಿಟಿಲಿ ನಮ್ಮ ಹತ್ರ ಹೋಗೋದು. ನಾವೆಲ್ಲ ಅದೆಲ್ಲ 2,000 3,000 ಇದು ಎಲ್ಲ 1,000 2,000 ಎಲ್ಲ ನಾವು ಹೋಲ್ಸೇಲ್ ನರ್ಸರಿಗಳಿಗೂ ಸಪ್ಲೈ ಕೊಡ್ತೀವಿ. ಇದು ಗ್ರಾಫ್ಟಿಂಗ್ ಮಾಡಕ್ಕೆ ನಮ್ಗೆ ಆದ ಲೇಬರ್ ಬರ್ತಾರೆ ಮಡಿಕೇರಿಯಿಂದ. ಅವ್ರು ಬಂದು ನಮ್ಗೆ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ಇದು ಸಪೋಟ ಬಂದು ಕ್ರಿಕೆಟ್ ಬಾಲ್ ಅಂತ ಇದ್ರ ನೇಮು. ಇದು ಒಳ್ಳೆ ಚೆನ್ನಾಗಿ ಇಳುವರಿ ಇದೆ. ಮೂವಿಂಗ್ ಇದೆ ಸರ್ ಇದು ಸಪೋರ್ಟ್ ಅಲ್ಲಿ? ಸರ್ ಮೂವಿಂಗ್ ಕ್ರಿಕೆಟ್ ಬಾಲೇ ಮೂವಿಂಗ್ ಇರೋದು ನಮ್ಮ ಹತ್ರ. ಓಕೆ, ಈ ಕ್ರಿಕೆಟ್ ಬಾಲೇ ಮೂವಿಂಗ್ ಈ ಮೂವಿಂಗ್ ಇರೋದೇ ಕ್ರಿಕೆಟ್ ಬಾಲ್. ಓಕೆ, ಕಸಿ ಎಲ್ಲ ನೀವೇ ಮಾಡ್ತೀರಾ? ನಾವೇ ಮಾಡಿಸ್ತೀವಿ ಸರ್. ನಮ್ದೇ ಆದ ಲೇಬರ್ ಇದಾರೆ, ಅವ್ರ ಹತ್ರ ಮಾಡಿಸ್ತೀವಿ. ಇನ್ನು ಅದ್ ಬಿಟ್ರೆ ನಮ್ಗೆ ಥೈಲ್ಯಾಂಡ್ ಲೆಮನ್ ಇದೆ, ಆಪಲ್ ಇದೆ. ಇದು ಕಾಶ್ಮೀರ್ ಆಪಲ್ ಬಂದು ಕಾಶ್ಮೀರ್ ಆಪಲ್. ಇದರಲ್ಲಿ ನಮ್ಮ ಹತ್ರ 4 ವೆರೈಟಿ ಇದೆ. HRMN 99 ಅಂತ ಆಪಲ್, HRMN 99 ಅಂತ. ಇದು ಬಂದು ಎಲ್ಲಾ ವೆದರ್ಗೂ ಸೂಟಬಲ್ ಆಗುತ್ತೆ. ಪ್ರತಿ ಈ ಬಿಸಿಲು ವೆದರ್ಗೂ ಸೂಟಬಲ್ ಆಗುತ್ತೆ, ನೆರಳು ವೆದರ್ಗೂ ಸೂಟಬಲ್ ಆಗುತ್ತೆ. ಇದು ಚೆನ್ನಾಗಿದೆ. ಇದು ಬಂದು ಗಿಡ ಬಂದು 250 ಆಗುತ್ತೆ ಸರ್. ಈ ಆಪಲ್ ಊಟಿ ಆಪಲ್ ಬಂದು ನಮ್ ವೆದರ್ ಅಲ್ಲೂ ಇಲ್ಲಿ ಆಲ್ರೆಡಿ ಎಲ್ಲ ಕಾಯಿ ಕಚ್ಚಿದೆ, ಇಲ್ಲೇ ಬಿಡುತ್ತೆ ಅಂತಂದ್ರೆ ಎಲ್ಲ ವೆದರ್ವರೆಗೂ ಸೂಟಬಲ್ ಆಗುತ್ತೆ. ಇದು ಬಂದು 200 ಪ್ಲಾಂಟ್ ಪರ್ ಪ್ಲಾಂಟ್. ಸರ್ ಇದು ಮೆಕಡೋಮಿ ಅಂತ ಆಸ್ಟ್ರೇಲಿಯನ್ ವೆರೈಟಿ, ನೆಲ್ಮೆಕ್ ಅಂತ. ಈ ವೆರೈಟಿ ಹೆಸರು ನೆಲ್ಮೆಕ್ ಅಂತ. ಇದು ಬಂದು ಕೆಜಿ ಬಂದು 3,000 ಇದೆ. ಏನು ಅಂತಂದ್ರೆ ನೆಟ್ಟು ಈ ಗೋಡಂಬಿ ಯಾವ ತರ ಯೂಸ್ ಮಾಡ್ತಾರೆ ಆ ತರ ಇದು ಗೋಡಂಬಿ. ಈ ಪ್ಲಾಂಟ್ ಬಂದು 250 ರೂಪಾಯಿ ಇದೆ, 1 ಅಡಿ ಬರುತ್ತೆ. ಸರ್ ಇದು ಯಾವ ತರ ವೆದರ್ ಅಲ್ಲಿ ಸೂಟ್ ಆಗುತ್ತೆ ಸರ್? ಇದು ನಮ್ ವೆದರ್ ಅಲ್ಲೂ ಸೂಟ್ ಆಗುತ್ತೆ. ಪ್ರತಿ ಒಂದು ವೆದರ್ ಅಲ್ಲೂ ಸೂಟ್ ಆಗಿದೆ ಇದು. ಅದರಿಂದ ಎಲ್ಲಿ ಬೇಕಾದ್ರೂ ಆಗ್ತಾ ಇದ್ರೆ. ಈಗ ನಾನು 50,000 ಗಿಡ ಮಾಡಿದ್ದೀನಿ. ಇಳುವರಿ ಎಲ್ಲ ಯಾವ ತರ ಬರುತ್ತೆ ಸರ್ ಇದರಲ್ಲಿ? ಎಷ್ಟು ದಿವಸದ್ದು ಸರ್? ಇದೆಲ್ಲ 2.5 ವರ್ಷ 3 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಗ್ರಾಫ್ಟಿಂಗ್ ಗಿಡನೂ ಇದೆ, ನಾರ್ಮಲ್ ಗಿಡನೂ ಇದೆ. ಇದು ಲಕ್ಷ್ಮಣ್ ಫಲ ಅಂತ. ಇದೇನಪ್ಪಾ ಅಂತಂದ್ರೆ ಕ್ಯಾನ್ಸರ್ ಇರೋರು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಆಗಿ ಕ್ಯಾನ್ಸರ್ ಇರೋರೇ ಈ ಪ್ಲಾಂಟ್ ಹಣ್ಣು ಯೂಸ್ ಮಾಡ್ತಾರೆ. ಇದು ಬಂದು ಪ್ಲಾಂಟ್ 50 ರೂಪಾಯಿ 1 ಗಿಡ. ನಮ್ಮ ಹತ್ರ ಡ್ರ್ಯಾಗನ್ ಫ್ರೂಟ್ ಇದೆ. ಇದು ಡ್ರ್ಯಾಗನ್ ಫ್ರೂಟ್. ಇದು ಬಂದು ನಾವು 40 ರೂಪಾಯಿ ಕೊಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಇಳುವರಿ ಎಲ್ಲ 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಡ್ ಕಲರ್ ಬರುತ್ತೆ, ವೈಟ್ ಬರುತ್ತೆ. ಅದೇ ಓಕೆ. ವೆರೈಟಿಲಿ 2 ಕಲರ್ ಇದೆ. ಅದ್ರಲ್ಲಿ ಪಿಂಕ್ ವೈಟ್ 2 ಕಲರ್ ಬರುತ್ತೆ. ಸೊ ಈಲ್ಡ್ ಎಲ್ಲ 1 ವರ್ಷಕ್ಕೆ ಬರುತ್ತೆ? 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಈಲ್ಡ್ ಎಲ್ಲ 1 ವರ್ಷಕ್ಕೆ. ಇದು ಲೆಮನ್ ಸರ್, ಮಾರ್ಕೆಟ್ ಲೆಮನ್. ವರ್ಷಕ್ಕೆ 2 ಸತಿ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಇದು ಪ್ಲಾಂಟ್ ಬಂದು 130 ರೂಪಾಯಿ 1 ಪ್ಲಾಂಟ್. ಈಲ್ಡಿಂಗ್ ಎಲ್ಲ 1 ವರ್ಷಕ್ಕೆ ಸ್ಟಾರ್ಟ್ ಆಗಿ 2 ಸತಿ ಈಲ್ಡಿಂಗ್ ಬರುತ್ತೆ. ಥೈಲ್ಯಾಂಡ್ ಲೆಮನ್ ಇದೆ, ಅದು ವರ್ಷ ಪೂರ್ತಿ ಇದೆ. ಒಂದು ಲೀಚಿ ಸರ್, ಲೀಚಿ ಅಂತ ಮಾಮೂಲಿ ಜನರಲ್ ಆಗಿ ಹಣ್ಣು ತರ ತಿನ್ನೋದು.
ಇದು ಬಂದು 250 ಸರ್. ಒಂದು ಪ್ಲಾಂಟ್ 250. ಇದು ಜಮ್ನೆರಳೆ, ವೈಟ್ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ. ಇದು ಬಂದು ಹೈಬ್ರಿಡ್ ಜಮ್ನೆರಳೆ, ದಪ್ಪ ಬರುತ್ತೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇಳುವರಿ ಎಲ್ಲ ಯಾವ ತರ ಇದೆ ಸರ್ ಇದು? ಇಳುವರಿ ಎಲ್ಲ ಇದು 2.5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಇಳುವರಿ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ ಇದರಲ್ಲಿ ನರ್ಸರಿಲಿ. ಸೊ ಯಾವ್ದು ಸರ್ ಫಾಸ್ಟ್ ಮೂವಿಂಗು ಮತ್ತೆ ರೈತರೆಲ್ಲ ಯಾವ ತರ ಬೇಡಿಕೆ ಇದೆ ಸರ್? ನಮ್ಮ ಹತ್ರ ಬಟರ್ ಫ್ರೂಟ್ ಇದೆ, ಬಟರ್ ಫ್ರೂಟೇ ನಮ್ಮ ಮೂಮೆಂಟು. ಆಪಲ್ ಈ ಸತಿಯಿಂದ ಆಪಲ್ ಇದೆ, ಆರೆಂಜು ಅದೆಲ್ಲ 1,000 2,000 ಕೇಳ್ತಾರೆ. ಏನಪ್ಪಾ ಅಂತಂದ್ರೆ ಇದ್ ಮಿಕ್ಕಿದ್ದೆಲ್ಲ ನಮ್ಮ ಹತ್ರ ಬಟರ್ ಫ್ರೂಟ್ ನ ಒಂದು 20,000 ಗಿಡ ಮಾಡ್ತೀವಿ ವರ್ಷಕ್ಕೆ 20,000 ಗಿಡ ಮಾಡ್ತೀವಿ. ಏನಪ್ಪಾ ಅಂದ್ರೆ ನಮ್ಮ ಪರ್ಪಸ್ ಬಟರ್ ಫ್ರೂಟ್, ಅಡಿಕೆ ಇದೆ, ಅಡಿಕೆ ಆ ತರದ್ದೆಲ್ಲ ಕೇಳ್ತಾರೆ. ಸೀಬೆ ಇದು ಬಂದು ತೈವನ್ ಪಿಂಕ್ ಅಂತ, ಪಿಂಕ್ ಕಲರ್ ಬರುತ್ತೆ, ತೈವನ್ ಪಿಂಕು. ಇಳುವರಿ ಎಲ್ಲ 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಪಿಂಕು ಇದೆ, ವೈಟು ಇದೆ ನಮ್ಮ ಹತ್ರ. ಒಂದ್ ಗಿಡ ಬಂದು 45 ರೂಪಾಯಿ ಕೊಡ್ತಾ ಇದೀವಿ. ಸೊ ತೈವನ್ ಪಿಂಕ್ ಒಂದ್ ಗಿಡ 45 ರೂಪಾಯಿ? ಹೌದು ಸರ್, ಒಂದ್ ಗಿಡ 45. ಇದು ಬೆಟ್ಟಲ್ ನೆಲ್ಲಿಕಾಯಿ ಸರ್, ಇದು ಬಂದು 150 ಆಗುತ್ತೆ. ಇದೆಲ್ಲ ವೆದರ್ಗೂ ಸೂಟೇಬಲ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗ್ತಾ ಇದಾರೆ. ಸೊ ಇದೇನ್ ನೀರಾವರಿಗೆ ಬೇಕಿಲ್ಲ, ನಾರ್ಮಲ್ ಮಳೆ ಡ್ರೈ ಲ್ಯಾಂಡ್ ಮಾತ್ರ ಹಾಕಂಗಿರೋದು, ಡ್ರೈ ಲ್ಯಾಂಡ್ ಅಲ್ಲಿ ಬರುತ್ತೆ ಎಲ್ಲ. ಇದು ಹಣ್ಣಿನ ಗಿಡನೇ, ರಾಂಬುತನ್ ಅಂತ. ಇದು ಒಂದು ವೆರೈಟಿ ಆಫ್ ಫ್ರೂಟ್ಸ್. ವೆರೈಟಿ ಫ್ರೂಟ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ವಿದರ್ಗೂ ಸೂಟಬಲ್ ಆಗುತ್ತೆ. ಇದು ಒಂದು 120. ಆರೆಂಜ್ ಅಲ್ಲಿ ವೆರೈಟಿ ನಾಗ್ಪುರ್ ಆರೆಂಜ್, ಇದು ಬಂದು 120 ಆಗುತ್ತೆ. ಮೂಸಂಬಿನೂ ಇದೆ, ಅದು 120ನೇ ಆಗುತ್ತೆ. ಸೊ ಇಳುವರಿ ಎಲ್ಲ ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ಇದು? ಸರ್ ಇದೆಲ್ಲ 1.5 ವರ್ಷಕ್ಕೆಲ್ಲ, ಇವಾಗಲೇ ಸ್ಟಾರ್ಟ್ ಆಗಿದೆ. 1.5 ವರ್ಷಕ್ಕೆಲ್ಲ ಇಳುವರಿ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಬಂದು ಅಡಿಕೆ ಗಿಡ, ಶಿವಮೊಗ್ಗ ವೆರೈಟಿ, ತೀರ್ಥಹಳ್ಳಿ ಅಂತ ಬರುತ್ತಲ್ಲ ಆ ವೆರೈಟಿ. ಇದು ಫೇಮಸ್ ಶಿವಮೊಗ್ಗ ವೆರೈಟಿ. ಶಿವಮೊಗ್ಗ ವೆರೈಟಿ ಅಂತಂದ್ರೆ ನಾವು ಅಲ್ಲಿಂದ ಬೀಜ ತಂದು ಇಲ್ಲಿ ನಾಟಿ ಮಾಡಿ ಹಾಕ್ಸಿರೋದು. ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ಒಂದು 50,000 ಗಿಡ ಸಿಗುತ್ತೆ. ಇದು ನಾವು 25 ರೂಪಾಯಿ ಗಿಡ ಕೊಡ್ತಾ ಇದೀವಿ. 1 ಅಡಿ ಬರುತ್ತೆ. ಇವಾಗ ಆಲ್ರೆಡಿ 1 ಅಡಿ, 1.5 ಅಡಿ, 2 ಅಡಿ ಗಂಟ ನಾವು 25 ಕೊಡ್ತಾ ಇದೀವಿ. ಇದು ಬಂದು ಇಂಟರ್ಸಿಮಂಗಳ ಅಂತ. ಇದೆಲ್ಲ 3-3.5 ವರ್ಷಕ್ಕೆಲ್ಲ ಬರುತ್ತೆ. ಈಲ್ಡೆಲ್ಲ 3 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಮಂಗಳೂರು ವೆರೈಟಿ ಇಂಟರ್ಸಿಮಂಗಳ ಅಂತ. ಇದು 25 ರೂಪೀಸ್ಗೆ ಕೊಡ್ತಾ ಇದೀವಿ. ಏನಪ್ಪಾ ಅಂತಂದ್ರೆ ಬೇಗ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಹೈಬ್ರಿಡ್ ಸರ್, ಇದು ಅದು ನಾಟಿ, ಇದು ಹೈಬ್ರಿಡ್. ಸೊ ನೀವ್ ಹೇಳ್ತಾ ಇರೋದು ಶಿವಮೊಗ್ಗ ತಳಿ ಬಂದು ನಾಟಿ, ಇದು ಬಂದು ಮಂಗಳೂರು ವೆರೈಟಿ ಬಂದು ಹೈಬ್ರಿಡ್. ಇದೆಲ್ಲ ಕೆಳಗಡೆನೆ ಇಳುವರಿ ಸ್ಟಾರ್ಟ್ ಆಗಿ ಬೇಗ ಬರುತ್ತೆ. ಬಂದು ಮಲ್ಲಿಕಾ ವೆರೈಟಿ, ಇದೆಲ್ಲ 2 ವರ್ಷದ ಗಿಡ. ಈ ಗಿಡ ಬಂದು 400 ರೂಪಾಯಿಗೆ ಸೇಲ್ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ. ಏನಪ್ಪಾ ಅಂತಂದ್ರೆ ಬೇಗ ಬರುತ್ತೆ. ನಮ್ದು 50 kg ಬ್ಯಾಗ್ ಅಲ್ಲಿ ಇದೆ, 400 ರೂಪಾಯಿ ಒಂದು ಪರ್ ಪ್ಲಾಂಟ್. ನಮ್ಮ ಹತ್ರ ಬೇರೆ ಮಲ್ಲಿಕಾ, ಬಾದಾಮಿ ಇದೆ, ಗಿಳಿ ಕೊಕ್ಕಿದೆ. ನಮ್ಮ ಹತ್ರ ಒಂದು 4-5 ವೆರೈಟಿ ಮ್ಯಾಂಗೋ ಸಿಗುತ್ತೆ ಸರ್. ಸೊ ಅದೆಲ್ಲ ಏನ್ ರೇಟ್ ಸಿಗುತ್ತೆ ಸರ್ ಮ್ಯಾಂಗೋಸ್? ಮ್ಯಾಂಗೋ 120 ರೂಪಾಯಿಂದ ಸ್ಟಾರ್ಟ್ ಇದೆ. ಇದು ಬಂದು 400 ರೂಪಾಯಿ ಇದೆ 50 kg ಬ್ಯಾಗು. ವಿಜಯ್ ಪ್ಲಾಂಟ್ ನರ್ಸರಿ ಅಂತ ನಮ್ಮ ನರ್ಸರಿ ನೇಮು. ನಮ್ಮ ಹೆಸರು ಬಂದು ಅಭಿಷೇಕ್ ಅಂತ. ಇದು ಬಂದು ಮಡಿಕೇರಿ ವೆರೈಟಿ. ನಾವು ಆಲ್ ಓವರ್ ಇಂಡಿಯಾ ಕೊಡ್ತೀವಿ. ನಮ್ದೆಲ್ಲ ಆನ್ಲೈನ್ ಬಿಸ್ನೆಸ್, ಇಂಡಿಯಾ ಮಾರ್ಟ್ ಇಂದ ಬಿಸ್ನೆಸ್ ಇದೆ ನಮ್ದು. ಏನಪ್ಪಾ ಅಂತಂದ್ರೆ ನಮ್ಮ ಮೈಸೂರಲ್ಲಿ ಸರೌಂಡಿಂಗ್ ಅಲ್ಲಿ ಕೊಟ್ಟಿದೀವಿ, ಕೋಲಾರ, ಚಿತ್ರದುರ್ಗ ಆ ಸೈಡ್ ಎಲ್ಲ ಸಪ್ಲೈ ಮಾಡಿದೀವಿ. ಕೇರಳ ಅಲ್ಲಿಗೆಲ್ಲ ಸಪ್ಲೈ ಹೋಗುತ್ತೆ. ನಮ್ದು ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ. ಔಟ್ ಆಫ್ ಕಂಟ್ರಿಗೂ ಸಪ್ಲೈ ಮಾಡಿದೀವಿ. ಏನಪ್ಪಾ ಅಂತಂದ್ರೆ ಇದರಲ್ಲಿ ಫಾಸ್ಟ್ ಮೂವಿಂಗ್ ಇರೋದು ನಮ್ದು ಮಡಿಕೇರಿ ವೆರೈಟಿ ಫಾಸ್ಟ್ ಮೂವಿಂಗ್ ಇದೆ. ಅದ್ ಬಿಟ್ರೆ ಇನ್ನು ಕೊಡೈಕೆನಾಲ್ ವೆರೈಟಿ ಇದೆ, ಆಸ್ಟ್ರೇಲಿಯನ್ ವೆರೈಟಿ ಇದೆ. ಅವೆಲ್ಲ ನಮ್ಗೆ ಒಂದ್ ಸ್ವಲ್ಪ ಕಮ್ಮಿ ಮೂವ್ಮೆಂಟ್ ಇರೋದು. ಇವಾಗ ಮಡಿಕೇರಿ ವೆರೈಟಿ ಫಾಸ್ಟ್ ಮೂವಿಂಗ್ ಇದೆ. ಇದು ಬಂದು 100 ರೂಪಾಯಿ ಫರ್ ಪ್ಲಾಂಟ್ ಗ್ರಾಫ್ಟಿಂಗ್ ಸಸಿ. ನಮ್ಮ ಹತ್ರ ಇಲ್ಲಿದೆ, ಅಲ್ಲೆಲ್ಲ ಇದೆ. ಇದು ಮಡಿಕೇರಿ ವೆರೈಟಿ ಬಂದು ನಾವು ಒಂದು ವರ್ಷಕ್ಕೆ ಒಂದು 15,000 ಗಿಡ ಮಾಡ್ತೀವಿ. ಮತ್ತೆ ಕೊಡೈಕೆನಾಲ್ ಒಂದು 5,000 ಮಾಡ್ತೀವಿ. ಆಸ್ಟ್ರೇಲಿಯನ್ ವೆರೈಟಿ ಅದೊಂದು 5,000 ಮಾಡ್ತೀವಿ. ಇದು ಬಂದು ಮೂವ್ಮೆಂಟ್ ಜಾಸ್ತಿ ಇದೆ, ಒಂದು 15,000 ಗಿಡ ಮೂವ್ಮೆಂಟ್ ಮಾಡ್ತೀವಿ. ಅಲ್ಲ ಅಂದ್ರೆ ಮೈಸೂರು, ಬೆಂಗಳೂರು ಆ ಕಡೆ ಎಲ್ಲ ನರ್ಸರಿಗಳಿಗೂ ಸಪ್ಲೈ ಕೊಡ್ತಾ ಇದೀವಿ ನಾವು. ಏನಂತ ಕ್ವಾಂಟಿಟಿ ವೈಸ್ 500, 1000 ಆ ತರ ಕೊಡ್ತೀವಿ. 50, 100 ಅದನ್ನು ಕೊಡ್ತೀವಿ. ಹೋಲ್ಸೇಲ್ ಅಲ್ಲೂ ಕೊಡ್ತೀವಿ, ರಿಟೇಲ್ ಅಲ್ಲೂ ಕೊಡ್ತೀವಿ. ರಿಟೇಲ್ ಅಂತಂದ್ರೆ 5-10 ಗಿಡ ತಗೋತಾರಲ್ಲ ಅವ್ರಿಗೆ ರಿಟೇಲ್ ಅಲ್ಲಿ ಕೊಡ್ತೀವಿ. ಈಗ 500,000 ತಗೊಂಡವ್ರಿಗೆ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದೀವಿ. ವರ್ಷಕ್ಕೆ ಏನಿಲ್ಲ ಅಂದ್ರೆ ಇದು 15ರಿಂದ 20,000 ಗಿಡ ಮಾಡ್ತೀವಿ.
ಅದೊಂದು 5,000 ಅದೊಂದು 5,000 ಆಸ್ಟ್ರೇಲಿಯನ್ ವೆರೈಟಿ 5,000 ಕೊಡ್ತಾ ಇದೀವಿ. ನಾವು 8 ವರ್ಷದಿಂದ ನರ್ಸರಿ ಸ್ಟಾರ್ಟ್ ಅಪ್ ಮಾಡಿರೋದು. ಇದು ಮಡಿಕೇರಿ ವೆರೈಟಿ. ಮಡಿಕೇರಿ ವೆರೈಟಿ 2.5 ವರ್ಷ ಆಲ್ಮೋಸ್ಟ್ ಗ್ರಾಫ್ಟಿಂಗ್ ಸಸಿಗಳೆಲ್ಲ 2.5 ವರ್ಷಕ್ಕೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 40 ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ. 40 ಕೆಜಿಯಿಂದ ಹೋಗ್ತಾ ಹೋಗ್ತಾ ಮುಂದಕ್ಕೆ ಹೋಗುತ್ತೆ. ಏನಪ್ಪಾ ಅಂತಂದ್ರೆ ಈಲ್ಡ್ ಇಳುವರಿಯಲ್ಲಿ ಮಡಿಕೇರಿ ವೆರೈಟಿ ಇಳುವರಿ ಚೆನ್ನಾಗಿದೆ. ಅದೆಲ್ಲ ಒಂದು ವಾರ ಇಕ್ಕೊಂಬೋದು. ಆಸ್ಟ್ರೇಲಿಯನ್ ವೆರೈಟಿ ಅದು 1 ತಿಂಗಳು ಇಕ್ಕೊಂಬೋದು. ಅದು ಬಂದು ಪ್ಲಾಂಟ್ ಬಂದು ಅಂದ್ರೆ ಹಣ್ಣು 1 ತಿಂಗಳು ಇಟ್ಕೊಬಹುದು. ಆ ಪ್ಲಾಂಟ್ ಬಂದು 350 ರೂಪಾಯಿ ಆಗುತ್ತೆ. ಇದು 100 ರೂಪಾಯಿ. ಅದಕ್ಕೆ ಒಂದು 40 ಕೆಜಿ ಬರುತ್ತೆ ಸರ್ ಸ್ಟಾರ್ಟಿಂಗ್ ಇಳುವರಿ. ಅಂದ್ರೆ ಎಷ್ಟು ವರ್ಷ ಆಗ್ಬೋದು ಸರ್ ಇಳುವರಿ ಬರಕ್ಕೆ? ಇಳುವರಿ 2.5 ವರ್ಷದಿಂದ 3 ವರ್ಷಕ್ಕೆ ಬರುತ್ತೆ ಸರ್ ಇಳುವರಿ. 3 ವರ್ಷಕ್ಕೆಲ್ಲ ಇಳುವರಿ ಸ್ಟಾರ್ಟ್ ಆಗುತ್ತೆ. 3 ವರ್ಷಕ್ಕೆ ಒಂದು 40 ಕೆಜಿ ಬರುತ್ತೆ ಅಂತಂದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. 40ರಿಂದ ಸ್ಟಾರ್ಟಿಂಗ್ ಒಂದು 500 ಕೆಜಿ ವರೆಗೂ ಬರುತ್ತೆ. 500ರಿಂದ 1000 ಕೆಜಿ ವರೆಗೂ ಬರುತ್ತೆ. ಅಂದ್ರೆ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಆತರ ನಮ್ದು ಎಲ್ಲಾ ತರ ವಿಧದ ಹಣ್ಣುಗಳು 150 ವೆರೈಟಿ ಸಿಗುತ್ತೆ. ರೈತರುಗಳಿಗಾಗ್ಲಿ ಬೇರೆ ನರ್ಸರಿಗಳಿಗಾಗ್ಲಿ ನಮ್ದೇ ಸಪ್ಲೈ, ನಮ್ದೇ ವೆಹಿಕಲ್ ಇದೆ, ಸಪ್ಲೈ ಕೊಡ್ತೀವಿ. ಕ್ವಾಂಟಿಟಿ ವೈಸ್ ಅಲ್ಲಿ ನಾವು ಸಪ್ಲೈ ಕೊಡ್ತೀವಿ. ಇವಾಗ 500, 1000, 100, 200 ತಗೊಂಡ್ರೆ ಅವ್ರಿಗೆ ಕಮೆಂಟ್ ಮಾಡ್ಕೊಂಡು ನಮ್ದೇ ವೆಹಿಕಲ್ ಬುಲೋರ ಇದೆ, ಅವ್ರಿಗೆಲ್ಲ ನಾವೇ ಸಪ್ಲೈ ಕೊಡ್ತೀವಿ. ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಸಪ್ಲೈಗೆ. ಏನಪ್ಪಾ ಅಂತಂದ್ರೆ ರಿಟೇಲು ಇದೆ, ಹೋಲ್ಸೇಲು ಇದೆ. 8 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನ್ ಸ್ಟಾರ್ಟಿಂಗ್ ಮಾಡುವಾಗ ನಾನು 10,000 ಗಿಡ ಮಾಡಿದೆ. ಇವಾಗ ಒಂದು 2 ವರ್ಷಕ್ಕೆ ಏನಿಲ್ಲ ಅಂದ್ರೆ 2 ಲಕ್ಷ ಗಿಡ ಮಾಡ್ತಾ ಇದ್ದೀನಿ. ಇದು 8 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಕರ್ನಾಟಕ ಯಾವುದೇ ಕಡೆ ಆದ್ರೂ ನಾನು ಸಪ್ಲೈ ಮಾಡ್ತೀನಿ ಸರ್. ಅದೇ ಕ್ವಾಂಟಿಟಿ ವೈಸ್ ಅಲ್ಲಿ ನಾನು ಡೆಲಿವರಿ ಮಾಡ್ಕೊಡ್ತೀನಿ ಸರ್. ಏನಪ್ಪಾ ಅಂತಂದ್ರೆ ಇವಾಗ 1,000, 2,000 ತಗೊಂಡ್ರೆ ನಾನು ಫ್ರೀ ಡೆಲಿವರಿ ಮಾಡ್ಕೊಡ್ತೀನಿ ಸರ್. ಆತರ ಏನಪ್ಪಾ ಅಂತಂದ್ರೆ ಆತರ ಮಾಡ್ಕೊಡ್ತೀನಿ. ಸೊ ನೀವು ಹೇಳ್ತಾ ಇರೋದು ಹೋಲ್ಸೇಲ್ ಆಗಿ ತಗೊಂಡ್ರೆ ನಿಮ್ದೇ ಫ್ರೀ ಡೆಲಿವರಿ ಇರುತ್ತೆ. ಇವಾಗ ನೀವು 50 ತಗೊಂಡು ನನ್ಗೆ ಶಿವಮೊಗ್ಗ ಮಾಡ್ಕೊಡೋ ಅಂದ್ರೆ ಆಗಲ್ಲ. 50 ಕ್ವಾಂಟಿಟಿ ಎಲ್ಲ ಆಗಲ್ಲ. ಬೇಕಾದ್ರೆ 1,000, 2,000 ಆದ್ರೆ ನಾವು ಫ್ರೀ ಡೆಲಿವರಿ ತರ ಮಾಡ್ಕೊಡ್ತೀವಿ. ಯಾವುದೇ ರೈತರುಗಳಿಗೆಲ್ಲ ನಾವು ಫ್ರೀ ಡೆಲಿವರಿನೇ ಮಾಡ್ಕೊಡ್ತಾ ಇದ್ದೀವಿ. ಅಕ್ಕಪಕ್ಕ ಎಲ್ಲ ನಾನು ಮಾಡ್ಕೊಡ್ತಾ ಇದ್ದೀನಿ. 50, 100 ತಗೊಂಡ್ರು ನಾನು ಮಾಡ್ಕೊಡ್ತೀವಿ. ಏನೋ ಅಂತಾನೆ ಒಂದು 50 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೆಲ್ಲ ಮಾಡ್ಕೊಡ್ತೀನಿ ಸರ್. ಮೈಸೂರು, ಈ ಮಳವಳ್ಳಿ ಅಲ್ಲೆಲ್ಲ ನಮ್ ಗಾಡಿ ಹೋಗ್ತಾ ಇರುತ್ತೆ. ಹೋಗ್ತಾ ಇದ್ದಾಗ ನಾವು ಹಂಗೆ ಡೆಲಿವರಿ ಕೊಡಿಸ್ತೀನಿ. ಆ ತರನೂ ಇದೆ.